ತಗ್ಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಪುಷ್ಪ ಸಿನಿಮಾಗೆ ಸಂಬಂಧಪಟ್ಟಂತೆ. ಆದರೆ ತಗ್ಗಬೇಕಾಯಿತು ಇವತ್ತು ರಿಯಲ್ ಲೈಫಲ್ಲಿ. ಹೈಕೋರ್ಟ್ ತೀರ್ಪು ಬರೋದಕ್ಕೆ ಒಂದು ಕಡೆ ಈಗ ನಾವು ಕೂಡ ಅಲ್ಲಿ ವೆಯ್ಟ್ ಮಾಡಬೇಕಾಗತ್ತೆ. ಏನಾಗುತ್ತೆ ಅಲ್ಲು ಅರ್ಜುನ್ ಕೇಸ್ ಅಂತ ಹೇಳಿ, ಅಲ್ಲು ಅರ್ಜುನ್ ಕೇಸ್ ಏನಾಗುತ್ತೆ ಅಂತ ನಾವು ಕೂಡ ಇಲ್ಲಿ ವೆಯ್ಟ್ ಮಾಡಬೇಕು. ಒಂದು ಕಡೆ ಹೈಕೋರ್ಟ್ ಮೊರೆ ಕೂಡ ಹೋಗ್ತಾ ಇದ್ದಾರೆ ಅವರು, ಒಂದು ಕಡೆ ಇಲ್ಲಿ ನಾಂಪಲ್ಲಿ ಕ್ರಿಮಿನಲ್ ಕೋರ್ಟ್ನಲ್ಲಿ ಇದರ ಒಂದು ವಿಚಾರಣೆ ಕೂಡ ಇರುತ್ತೆ. ಕ್ರಿಮಿನಲ್ ಕೋರ್ಟಲ್ಲಿ ಏನಾಗುತ್ತೆ ಅಂಥೇಳಿ, ಅಲ್ಲು ಅರ್ಜುನ್ಗೇನಾದರೂ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ, ಏನು ಕಥೆ, ನಮ್ಗೆ ವಿಚಾರಣೆ ಮಾಡಬೇಕು, ಟೈಮ್ ಕೊಟ್ಟಿಂದ ಸಹಜವಾಗಿ ಕೇಳ್ಕೊಳ್ತಾರೆ ಇವರು. ಪೊಲೀಸ್ ಠಾಣೆಯಲ್ಲೇ ಇರಬೇಕಾಗತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಇದ್ರಲ್ಲ ಪೊಲೀಸ್ ಕಸ್ಟಡಿಯಲ್ಲಿ, ಆ ಥರ ಅವರೊಂದು ದಿನಗಳನ್ನು ಕೇಳ್ತಾರೆ. ಯೂಶ್ವಲಾಗಿ ಕೆಲವರು 6 ದಿನ ಕೇಳ್ತಾರೆ, ಕೆಲವರು 4 ದಿನ ಕೇಳ್ತಾರೆ, ಕೆಲವರು 14 ದಿನ ಕೊಡಿ ಅಂತ ಕೇಳ್ತಾರೆ, 10 ದಿನ ಕೊಡಿ ಅಂತ ಕೇಳ್ತಾರೆ. ಈ ಥರದ್ದೆಲ್ಲ ಇರುತ್ತಲ್ಲಿ. ಸೊ ಹಾಗಾಗಿ ಅದು ನ್ಯಾಯಾಲಯ ಒಂದು ಕಡೆ ಹೇಳುತ್ತೆ ಇಷ್ಟು ದಿನಗಳ ಕಾಲ ಸಾಕು ಈ ಪ್ರಕರಣಕ್ಕೆ ವಿಚಾರಣೆಗೆ ಅಂತೇಳಿ. ಅಷ್ಟು ದಿನಗಳ ಕಾಲ ಪೊಲೀಸರು ಕಸ್ಟಡಿಯಲ್ಲಿ ಇಟ್ಕೊಳ್ತಾರೆ. ಆ ನಂತರದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾದ ಮೇಲೆ ಸಂಧ್ಯಾ ಥಿಯೇಟ್ರ್ ಬಳಿಯಲ್ಲೂ ಕೂಡ ಜಾಲಾಡಿರ್ತಾರೆ ಪೊಲೀಸರು. ಅಲ್ಲೇನು ಸುಮ್ಮನೆ ಇರಲ್ಲ ಅವರು. ಎಷ್ಟು ಜನ ಇದ್ದರು, ಏನು ಕತೆ, ಯಾವ ಥರ ಕ್ರೌಡ್ ಮುಗಿಬಿದ್ರು, ಯಾವ ಕಡೆಯಿಂದ ಜನ ಬಂದರು, ಅಲ್ಲು ಅರ್ಜುನ್ ನಿಂತಿದ್ದದ್ದು ಎಲ್ಲಿ, ಎಷ್ಟು ಸಮಯಕ್ಕೆ ಅಲ್ಲು ಅರ್ಜುನ್ ಈ ಥಿಯೇಟ್ರಿಗೆ ಬರ್ತೀವಿ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ ಅಥವಾ ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮಾಡ್ತಾ ಇದ್ದಂತೆ ಅದು ಸಂಧ್ಯಾ ಥಿಯೇಟ್ರಿಗೆ ಎಷ್ಟೊತ್ತಿಗೆ ಮಾಹಿತಿ ಮುಟ್ಟುತ್ತೆ, ಇವರು ಹೆಂಗೆ ಬಂದರು, ಎಷ್ಟು ಗಂಟೆಗೆ ಬಂದರು, ಪ್ರತಿಯೊಂದನ್ನು ಕೂಡ ಅವರು ಇದು ಮಾಡಿರ್ತಾರೆ. ಇದೆಲ್ಲ ದುರಂತಕ್ಕೂ ಅಲ್ಲು ಅರ್ಜುನ್ ಟ್ವೀಟೇ ಕಾರಣ. ಅಲ್ಲು ಅರ್ಜುನ್ ಸೂಕ್ತ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಕೊಡದೇ ಇದ್ದದ್ದೇ ಈ ಒಂದು ದುರಂತಕ್ಕೆ ಕಾರಣ ಅಂತ ಏನಾದರೂ ಪೊಲೀಸರಿಗೆ ಮನವರಿಕೆ ಆದರೆ ಅದನ್ನೇ ಅವರು ಬರೀತಾರೆ. ಅದನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅಲ್ಲು ಅರ್ಜುನ್ಗೆ ಅವಕಾಶ ಇರುತ್ತೆ. ಅಲ್ಲು ಅರ್ಜುನ್ ಪರ ವಕೀಲರು ಕೂಡ ಇದರಲ್ಲಿ ಅಲ್ಲು ಅರ್ಜುನ್ ಇನ್ನೋಸೆಂಟು, ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗ್ತಾಯಿತ್ತು. ಇದು ಯೂಶ್ವಲ್ಲಾಗಿ ಪ್ರತಿಯೊಬ್ಬ ಹೀರೋ ಕೂಡ ಥಿಯೇಟ್ರ್ಗಳ ಬಳಿ ವಿಸಿಟ್ ಮಾಡೋದು ವಾಡಿಕೆ. ಅದು ಯಾವ ಹೀರೋ ಬಂದಿಲ್ಲ ಹೇಳಿ ಥಿಯೇಟ್ರ್ಗಳ ಮುಂದೆ, ಥಿಯೇಟ್ರ್ ಮುಂದೆ ಯಾವ ಹೀರೋ ಬರಲ್ಲ. ಆತನ ಸಿನಿಮಾ ರಿಲೀಸ್ ಆದರೆ ಆತ ಪ್ರಮೋಟ್ ಮಾಡಲೇಬೇಕು, ಅದನ್ನು ಸಿನಿಮಾ ಪ್ರಮೋಷನ್ಸ್ಗೆ ಬರಲೇಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜನರಿಗೆ ಅದು ಮಾಹಿತಿ ಹೋಗಬೇಕು. ಆತನ ಸಿನಿಮಾ ಆತನಿಗೆ ಹಿಟ್ಟಾಗಬೇಕು, ಅದು ಅವನ ಜೀವನ, ಅವನ ದುಡಿಮೆ ಅದು. ಹಾಗಾಗಿ ಥಿಯೇಟ್ರ್ ಮುಂದೆ ಒಬ್ಬ ಹೀರೋ ಬರೋದು ಹೊಸದೇನಲ್ಲ, ಇದ್ರ ಬಗ್ಗೆ ಮಾಹಿತಿ ಕೊಡೋದು ಕೂಡ ಹೊಸದೇನಲ್ಲ. ಟ್ವಿಟರ್ ಮಾಹಿತಿಯನ್ನೇ ನೋಡಬಹುದಾಗಿತ್ತಲ್ವೇ ಇವರು, ಬರಬೇಕಿತ್ತು ಪೊಲೀಸರು ಅಂತ ಕೂಡ ವಾದ ಮಾಡ್ತಾರೆ ಅವರು. ಅವ್ರು ಬೇರೆ ವಿಚಾರ ಅದು. ಸೊ ಇಲ್ಲಿ ಇದು ಬಂದಾಗ ಈ ಥರದ್ದು ನಮ್ಗೆ ಯಾರನ್ನ ಅಭಿಮಾನಿ ಸಾಯಿಸಬೇಕು ಅಂತ ನಮ್ಗೆ ಉದ್ದೇಶ ಇಟ್ಕೊಂಡು ನಾವು ಅಲ್ಲಿ ಬಂದಿದ್ವಾ, ಅದನ್ನು ಕೂಡ ಕೇಳೋಕ್ಕೆ ಅವ್ರಿಗೂ ಕೂಡ ಅರ್ಹತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ಅಂತ ನಾವು ಕೂಡ ಇಲ್ಲಿ ವೆಯ್ಟ್ ಮಾಡಬೇಕು. సార్ మీరు ఏం ఆర్డర్ చేసి ఏం ఆర్డర్ చేయలేదు, ఎందుకంటే అర్థం మార్చుకుంటారు. బయట ఒక మనిషి పంపించమంటే సార్ నాకు తీసుకెళ్తాం తప్పలేదు, చేయటం తప్పలేదు కాదు, ఇదంతా తప్పలేదు. అది బెడ్రూమ్ బయటకు వచ్చి బెడ్రూమ్ నుంచి వెళ్ళిపోతాం, తీసుకొని స్కూల్ నుంచి చేశారు. అది